ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹೇಳಕ್ಕೆ ಹೊರಟಿರೋ ವಿಷಯ ಏನಂದರೆ, ಇದೊಂದು ಧಾರ್ಮಿಕ ಕ್ಷೇತ್ರ ಮತ್ತು ಇದು ಹಿಂದೂ ಮುಸ್ಲಿಂ ಒಟ್ಟಿಗೆ ಇರುವಂಥ ಕರ್ನಾಟಕದ ಏಕೈಕ ಸ್ಥಳ ಹಣಗೆರೆಕಟ್ಟೆ. ಇಲ್ಲಿ ಹುಟ್ಟಿರೋದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ಈ ಊರಲ್ಲಿ ಹುಟ್ಟಿರೋದು ನನ್ನ ಪುಣ್ಯ ನಿಜವಾಗ್ಲೂ. ಇದೊಂದು ಐತಿಹಾಸಿಕ ದೇವಸ್ಥಾನ, ಧಾರ್ಮಿಕ ಕ್ಷೇತ್ರ ಮತ್ತು ಹಿಂದಿನ ಕಾಲದಿಂದಲೂ ಇಲ್ಲಿಗೆ ಕೆಲವೊಂದಷ್ಟು ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದುವರೆಗೂ ಕೋಮು ಗಲಭೆ ಆಗಿರ್ಬೋದು, ಹಿಂದೂ ಮುಸ್ಲಿಂ ಒಟ್ಟಿಗೆ ಇದ್ರೂ ಕೂಡ ಅಂತಹ ಘಟನೆಗಳು ಯಾವುದೂ ನಡೆದಿಲ್ಲ. ಅದು ನಿಜವಾಗ್ಲೂ ಖುಷಿ ಪಡುವಂತಹ ವಿಷಯ. ಇದು ನನ್ನೂರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಇದು ಒಂದು ಹಿಂದೂ ಮುಸ್ಲಿಂ ಒಟ್ಟಿಗೆ ಇರುವಂತಹ ದೇವಸ್ಥಾನ ಅಲ್ಲದೇ ಇದುವರೆಗೂ ಹಿಂದೂ ಮುಸ್ಲಿಂ ಒಟ್ಟಿಗೆ ಇದ್ದರೂ ಕೂಡ ಇದು ಯಾವುದೇ ಅಹಿತಕರ ಘಟನೆಗಳು ಇಲ್ಲಿ ನಡೆದಿಲ್ಲ. ಕೋಮುಗಲಭೆ ಅಂಥದ್ದು ಯಾವುದೂ ಇಲ್ಲಿ ನಡೆದಿಲ್ಲ. ಎಂಥ ದೇವರ ಎಂತಹ ಜಾತ್ರೆಗಳಾದ್ರೂ ಈ ಹಿಂದೂ ಮುಸ್ಲಿಂ ಒಟ್ಟಿಗೆ ಸೇರಿ ಈ ದೇವಸ್ಥಾನದಲ್ಲಿ ಆಚರಿಸ್ತಾರೆ. ಅದಲ್ಲದೆ ಇಲ್ಲಿ ಕಮಿಟಿ ಇದೆ, ಈ ದೇವಸ್ಥಾನ ನಡೆಸುವಂತಹ ಕಮಿಟಿ ಕೂಡ ಹಾಗೆಯೇ ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸ್ಗಳು ಇದ್ದಾರೆ. ಹಾಗೆ ಅಷ್ಟೇ ಅಚ್ಚುಕಟ್ಟಾಗಿ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಂಥರ ಖುಷಿಯ ವಿಷಯ. ಮತ್ತು ಇಲ್ಲಿ ಚೌಡೇಶ್ವರಿ ಮತ್ತು ಭೂತರಾಯ ಮತ್ತು ಸೈಯದ್ ಸಾದಾತ್ ದರ್ಗಾ 3 ಇದೆ. 3ಕ್ಕೂ ಕೂಡ ಹಿಂದೂಗಳಾಗಿರ್ಬೋದು ಅಥವಾ ಮುಸ್ಲಿಮ್ಸ್ಗಳಾಗಿರ್ಬೋದು, 3ಕ್ಕೂ ಕೂಡ ಪೂಜೆ ಮಾಡ್ತಾರೆ. ವಿಶೇಷವಾಗಿ ಕೋಳಿ ಅಥವಾ ಕುರಿ ಹರಕೆ ಕೊಡೋದು ಈ ದೇವಸ್ಥಾನಕ್ಕೆ ಮೊದಲಿಂದನೂ ಅದೇನೇ ರೂಢಿಯಲ್ಲಿದೆ. ಬಟ್ ಕೊರೋನಾ ಬಂದ ಮೇಲೆ ಅಲ್ಲಿ ಕಡಿತಾರೆ ಅಷ್ಟೇ. ಮತ್ತು ಕ್ಲೀನ್ ಮಾಡೋದಾಗಿರ್ಬೋದು ಅಂಥದ್ದನ್ನೆಲ್ಲ ಮಾಡಲ್ಲ ಇವಾಗ. ಆವಾಗ ಅಲ್ಲೇ ಕಡಿತಿದ್ರು, ಎಲ್ಲ ಇದು ಮಾಡ್ತಿದ್ರು. ಕೊರೋನಾ ಬಂದಾದಮೇಲೆ ಸ್ವಲ್ಪ ದೂರದಲ್ಲಿ ಕಡಿತಾರೆ. ಮತ್ತು ಈ ಅಡುಗೆ ಕೋಳಿ ಕುರಿ ಕಡಿದು ಅದನ್ನು ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡ್ತಾರೆ. ಅದು ತುಂಬ ಪವರ್ಫುಲ್ಲು. ಅದಲ್ಲದೆ ಮತ್ತು ಕೆಲವೊಂದಷ್ಟು ಹಣ್ಣು ಕಾಯಿ ಲಿಂಬೆಹಣ್ಣನ್ನು ತ್ರಿಶೂಲಗಳಿಗೆ ಚುಚ್ಚುವಂಥದ್ದು, ಬೀಗ ಹಾಕುವಂಥದ್ದು, ಏನೇನೋ ತುಂಬ ಸಂಪ್ರದಾಯಗಳಿದೆ ಇಲ್ಲಿ ಮಾಡುವಂಥದ್ದು. ಅವರವರ ನಂಬಿಕೆಗಳಿಗೆ ಬಿಟ್ಟಿದ್ದು ಅದು. ನಾನು ಇದುವರೆಗೂ ನಂಬಿರೋ ದೇವರಂದರೆ ಅದು ಒಂದೇ. ನಾವೆಲ್ಲೂ ಹೋಗೋದೇ ಇಲ್ಲ. ನಮಗೆ ಅಂದ್ಕೊಂಡಿದ್ದೆಲ್ಲ ಅಲ್ಲಿ ಬೇಡ್ಕೊಂಡಿದ್ದೆಲ್ಲ ಈಡೇರಿದೆ. ಅಷ್ಟೇ ಶಕ್ತಿ ಇದೆ, ಪವರ್ಫುಲ್ ಇದೆ. ಮತ್ತು ಹಿಂದಿನ ಕಾಲದಲ್ಲಿ ಈಗ ಯಾರಾದರೂ ಮದುವೆ ಇಟ್ಕೊಂಡು ಅವತ್ತಿನ ದಿನ ಬೆಳಗ್ಗೆ ಹೋಗಿ ಆ ದೇವ್ರ ಹತ್ರ ಹೀಗೆ ಮದುವೆ ಇಟ್ಕೊಂಡಿದ್ದೀವಿ ದೇವರೇ, ಒಳ್ಳೇದು ಮಾಡಪ್ಪ ಅಂತ ಹೇಳಿ ಒಂದು ತಟ್ಟೆ ಇಟ್ಟು, ಆ ಮರ ಇದೆ, ಅಲ್ಲೊಂದು ದೇವಸ್ಥಾನದೊಳಗೆ ಒಂದು ಮರ ಇದೆ. ಆ ಮರದ ಬುಡದಲ್ಲಿ ಆ ತಟ್ಟೆ ಇಟ್ಟು ದೇವ್ರ ಹತ್ರ ಬೇಡ್ಕೊಂಡು ಕೈ ಮುಕ್ಕೊಂಡು ಇದ್ದರೆ ಸಾಕಂತೆ. ಆವಾಗಿನ ಕಾಲದಲ್ಲಿ ಮದುವೆಗೆ ಬೇಕಾಗಿರೋ ಬಂಗಾರ ಮತ್ತು ಬೆಳ್ಳಿ, ಸಕ್ಕರೆ, ದುಡ್ಡು ಎಲ್ಲ ತಟ್ಟೆಯಲ್ಲಿ ಫುಲ್ ಆಗಿರ್ತಿತ್ತಂತೆ. ಬಟ್ ಇವಾಗ ಕಲಿಯುಗ ಬಂದಾದಮೇಲೆ ಅದೆಲ್ಲ ಸ್ಟಾಪ್ ಆಗಿದೆ. ಮತ್ತು ಇಲ್ಲಿ ಅದೇ ಗಂಧ ಊಸ್ ಅಂತ ನಡೆಯುತ್ತೆ. ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಅದೆಲ್ಲ ನಿಜವಾದ ಘಟನೆಗಳು, ರಿಯಲ್ ಇದು. ಯಾವುದು ಜಾದು ಅಲ್ಲ ಅಥವಾ ಮಾಯಮಂತ್ರ ಅಲ್ಲ. ನಾನು ಚಿಕ್ಕವಳಿರುವಾಗ ಕರ್ಕೊಂಡು ಹೋದವಾಗ ಅಂದ್ಕೊಳ್ತಿದ್ದೆ, ನಾನು ತುಂಬ ಚಿಕ್ಕವಳಿರುವಾಗ. ಈಗ ಇದನ್ನೆಲ್ಲ ನೋಡಿ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಇದನ್ನೆಲ್ಲ ನಾನು ನೋಡಿದವಾಗ ಅಂದ್ಕೊಳ್ತಿದ್ದೆ ಇವರೇನೋ ಜಾದು ಮಾಡ್ತಾಯಿದ್ದಾರೆ, ಮಾಯಮಂತ್ರ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ತಿದ್ದೆ. ಬಟ್ ಕಾಲಕ್ರಮೇಣ ನನಗೆ ಅನ್ನಿಸ್ತು, ನಾನೇ ನೋಡಿದವಾಗ ನಂಗೆ ಅನ್ನಿಸ್ತು. ಅಂದರೆ ಒಂದು ತಿಳುವಳಿಕೆ ಬಂದಾದಮೇಲೆ ನೋಡಿದವಾಗ ಅನ್ನಿಸ್ತು ಅದು ಯಾವುದು ಜಾದು ಅಲ್ಲ ಅಥವಾ ಮಾಯಮಂತ್ರ ಅಲ್ಲ, ನಿಜವಾಗ್ಲೂ ರಿಯಲ್ ಆಗೋದನ್ನೆಲ್ಲ ಮಾಡ್ತಾರವರು ಅಂತ ಹೇಳಿ. ಕೆಲವೊಂದು ಎದೆಗೆ ಚುಚ್ಕೊಂಡು ಒಂದು ರಾಡನ್ನ, ದಪ್ಪವಾಗಿರೋ ರಾಡನ್ನ ಎದೆಗೆ ಚುಚ್ಕೊತಾರೆ. ನಮ್ಮ ಕಣ್ಣೆದುರಿಗೆ ಅವ್ರು ಚುಚ್ಕೊತಾರೆ. ವೀಡಿಯೋದಲ್ಲಿ ಇದೆ ನೋಡಿ. ನಿಜವಾಗ್ಲೂ ದೇವ್ರನ್ನ ನಂಬಲ್ಲ ಅಂತ ಹೇಳೋರು ಇಂಥ ಸ್ಥಳಗಳಿಗೆ ಬಂದು ಇಂಥ ಘಟನೆಗಳನ್ನು ನೋಡಿದವಾಗ ನಿಜವಾಗ್ಲೂ ಅನಿಸುತ್ತೆ. ಆ ಎದೆಗೆ ಚುಚ್ಕೊಂಡು ಅದರಲ್ಲಿ ತುಂಬ ಕಾಯಿಗಳನ್ನು ಹೊಡಿತಾರೆ. ಇವಾಗ ನಾವು ಸಣ್ಣದೊಂದು ಮುಳ್ಳು ಚುಚ್ಕೊಂಡ್ರೆ ನಮಗೆ ತಡ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಅಂಥ ರಾಡನ್ನು ಎದೆಗೆ ಚುಚ್ಕೊಂಡು ಆ ಕಾಯಿ ಹೊಡೆಯೋದು ನಿಜವಾದಲ್ಲ. ದೇವರಿಗೆ ಅಷ್ಟು ಶಕ್ತಿ ಇದೆ. ಮತ್ತು ಕೆಲವೊಂದು ಮಾಡ್ತಾರೆ, ಏನಂದರೆ ನಾಲ್ಗೆಗೆ ತ್ರಿಶೂಲಗಳನ್ನು ಚುಚ್ಕೊಳ್ಳೋದು, ಮತ್ತು ಎದೆಗೆ ಚುಚ್ಕೊಂಡು ಮೇಲೆ ಬೆನ್ನಲ್ಲಿ ಆ ರಾಡನ್ನ ತರ್ತಾರೆ ಅವರು.
ತೋರಿಸ್ತಾರೆ. ನೀವು ಯಾರಾದರೂ ವಿಡಿಯೋ ನೋಡಿದಂಥವ್ರು ನಿಜವಾಗ್ಲೂ ಈ ಸ್ಥಳಕ್ಕೆ ಮೇ ಅಥವಾ ಜೂನ್ ತಿಂಗಳಲ್ಲಿ ನಡೆಯುವಂಥ ಗಂಧ ಉರ್ಸ್ ಅಂತಾರಲ್ಲ, ಅದನ್ನು ಬಂದು ನಿಜವಾಗ್ಲೂ ನೋಡಿ. ದೇವ್ರು ಇದ್ದಾನೆ ಅನ್ನೋದು ಮಾತ್ರ ಈ ವಿಡಿಯೋದಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅದು ರಿಯಲ್ಲು. ನೀವು ಕಣ್ಣಾರೆ ನೋಡಬೇಕಂತಂದರೆ ಈ ಗಂಧ ಉರ್ಸ್ ನಡೆಯೋ ಟೈಮಲ್ಲಿ ಬಂದು ನಿಜವಾಗ್ಲೂ ನೋಡಿ, ದೇವ್ರನ್ನ ನೋಡಿ ಕಣ್ಣು ತುಂಬಿಕೊಳ್ತೀರ ನಿಜವಾಗ್ಲೂ. ಮತ್ತು ಆ ಕಣ್ಣು ಸೈಡಿಂದ ಒಂದು ರಾಡ್ ಆಗಿರ್ಬೋದು ಅಥವಾ ತ್ರಿಶೂಲ ಆಗಿರ್ಬೋದು ಫುಲ್ ಒಳಗಡೆ ಹಾಕಿ ಕಣ್ಣನ್ನು ತೆಗೆದು ತೋರಿಸ್ತಾರೆ. ಫುಲ್ ಒಳಗಡೆಯಿಂದ ಎತ್ತಿ ತೋರಿಸ್ತಾರೆ ಕಣ್ಣನ್ನು. ನನಗೆ ಎಲ್ಲೋ ಇಂದ ಬರ್ತಾರಲ್ಲ ಇವರು, ಮಾಯಾಮಂತ್ರ ಮಾಡ್ತಾರೇನೋ ಇವರು, ಅದೆಲ್ಲ ನಿಜ ಅಲ್ಲ ಅಂತ ಅನ್ಕೋತಿದ್ದೆ. ಬಟ್ ಅಲ್ಲಿಯವರೇ ಇವ್ರು ಮಾಡಿದವಾಗ ನಿಜವಾಗ್ಲೂ ಅನ್ನಿಸ್ತು ನನಗೆ ಈ ದೇವರಲ್ಲಿ ತುಂಬ ಮೊದಲಿಂದನೂ ಗೊತ್ತಿತ್ತು ಶಕ್ತಿ ಇದೆ ಅಂತ ಹೇಳಿ. ಬಟ್ ನಾನು ಚಿಕ್ಕವಳಿರುವಾಗ ಅದೆಲ್ಲ ಏನೋ ಮಾಯಾಮಂತ್ರ ಮಾಡ್ತಾರೆ ಇವರು ಅಂತ ಅನ್ಕೋತಿದ್ದೆ. ಬಟ್ ನಿಜವಾಗ್ಲೂ ದೇವರಲ್ಲಿ ಅಷ್ಟು ಶಕ್ತಿ ಇದೆ. ಈ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿರುವಂಥ ಹಣಗೆರೆ ದೇವಸ್ಥಾನ, ಶ್ರೀ ಭೂತರಾಯ ಚೌಡೇಶ್ವರಿ ಮತ್ತು ಸೈಯದ್ ಸಾದತ್ ದರ್ಗಾ, ಇದನ್ನು ಒಂದು ಸರಿ ಬಂದು ಭೇಟಿ ಮಾಡಿ. ನಿಜವಾಗ್ಲೂ ಇಲ್ಲಿದ್ದಾನೆ ದೇವರು. ನಮ್ಮ ನಂಬಿಕೆಗಳಿಗೆ, ದೇವರ ಮೇಲಿಟ್ಟಿರೋ ಭಕ್ತಿಗಳಿಗೆ ಇಲ್ಲಿ ನೀವು ಬಂದು ನೋಡಿದ್ರೆ ನಿಜವಾಗ್ಲೂ ಗೊತ್ತಾಗುತ್ತೆ ದೇವರಿದ್ದಾನೆ ಅನ್ನೋದು. ಈ ವಿಡಿಯೋ ಮತ್ತು ಇಲ್ಲಿಗೆ ಸಾವಿರಾರು ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ, ಹೊರದೇಶಗಳಿಂದೆಲ್ಲ ಬರ್ತಾರೆ. ಬಂದಂಥ ಭಕ್ತಾದಿಗಳಲ್ಲಿ ನಂದು ಒಂದೇ ಒಂದು ಮನವಿ ಏನಂತಂದರೆ, ದಯವಿಟ್ಟು ಬಂದಂಥ ಸಂದರ್ಭದಲ್ಲಿ, ನೀವು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿ. ಅದೊಂದು ಕಂಪ್ಲೇಂಟ್ ಇದೆ ದೇವಸ್ಥಾನದ ಬಗ್ಗೆ, ಸುತ್ತಮುತ್ತ ಕ್ಲೀನ್ ಇಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇದೆ. ದಯವಿಟ್ಟು ಇಲ್ಲಿಗೆ ಬಂದಂಥ ನೀವು ಯಾರೇ ಭಕ್ತಾದಿಗಳಿರಬಹುದು, ದಯವಿಟ್ಟು ನೀವೇನೇ ವಸ್ತುಗಳು ತಂದಿರ್ತಾ ಅದನ್ನೆಲ್ಲ ಇಲ್ಲಿ ಬಿಸಾಕಿ ಹೋಗೋದು, ಸ್ನಾನ ಮಾಡಿ ಬಟ್ಟೆಗಳನ್ನು ಬಿಸಾಕುವಂಥದ್ದು, ಊಟ ಮಾಡಿ ತಟ್ಟೆಗಳನ್ನು ಅಲ್ಲಲ್ಲೇ ಬಿಸಾಕುವಂಥದ್ದು, ಅದನ್ನೆಲ್ಲ ಮಾಡಬೇಡಿ. ಪ್ಲಾಸ್ಟಿಕ್ ಕವರ್ಗಳು ಇಂಥದ್ದನ್ನೆಲ್ಲ ಮಾಡಬೇಡಿ. ಯಾಕಂದರೆ ಪರಿಸರ ಹಾಳು ಮಾಡಿದಂತೆ, ಮತ್ತು ಪರಿಸರ ಕೂಡ ಕ್ಲೀನ್ ಇರೋದಿಲ್ಲ. ದೇವಸ್ಥಾನ ಸುತ್ತಮುತ್ತ ಸ್ವಚ್ಛತೆ ಕಾಪಾಡೋದು ನಮ್ಮ ಕರ್ತವ್ಯ. ದಯವಿಟ್ಟು ಇಲ್ಲಿಗೆ ಬಂದಂಥ ಭಕ್ತಾದಿಗಳು ಸ್ವಚ್ಛತೆಯಿಂದ, ನಿಮಗೆ ದೇವ್ರ ಭಕ್ತಿಯಿಂದ ಪೂಜೆ ಮಾಡಿ, ಹಣ್ಣು ಕಾಯಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ, ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ನೋಡಿ, ಅವರು ಎದೆಗೆ ಚುಚ್ಕೊಂಡಿದ್ದಾರೆ, ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಎದೆಗೆ ಚುಚ್ಕೊಂಡಿದ್ದಾರೆ. ಅದರಲ್ಲಿ ಆ ಹಿಂದೆ ಇದೆಯಲ್ಲ ಆ ಕಾಯಿನೆಲ್ಲ ಹೊಡಿತಾರೆ ಅದೇ ರಾಡ್ ಮೇಲೆ ಇವಾಗ ಅವರು. ನಾನು ಈ ದೇವಸ್ಥಾನ ನೋಡ್ತಾ ಇರೋದು ಒಂದು 30 ವರ್ಷಗಳಿಂದ ಈ ದೇವಸ್ಥಾನ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಅಪಾರ ಶಕ್ತಿ ಇದೆ. ಮತ್ತು ನಾವು ಬೇಡ್ಕೊಂಡಿದ್ದನ್ನು ಈಡೇರಿಸುವ ಶಕ್ತಿ ಕೂಡ ಈ ದೇವರಲ್ಲಿದೆ. ಬಟ್ ಕೆಟ್ಟದ್ದನ್ನು ಬೇಡಬಾರ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದನ್ನೇ. ಮತ್ತು ಇಲ್ಲಿ ನೀನು ಹಿಂದೂ, ನೀನು ಮುಸ್ಲಿಮ್ಸ್ ಅನ್ನೋ ಭೇದ ಭಾವ ಖಂಡಿತ ಇಲ್ಲ. ನಿಜವಾಗ್ಲೂ ನಾವು ಇಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಅಂತ ಅಂದ್ಕೋಬೇಕು. ನನ್ನ ಊರು ಹಣಗೆರೆ ಅಂತ ಹೇಳ್ಕೊಳ್ಳೋದಕ್ಕೂ ನಮಗೆ ತುಂಬ ಖುಷಿ ಇದೆ. ನಾವೆಲ್ಲಾದರೂ ಹೋದವಾಗ ನಿಮ್ದು ಯಾವ ಊರು ಅಂತ ಕೇಳಿದ್ರೆ ಹಣಗೆರೆ ಅಂತ ಹೇಳಿದವಾಗ, ಓ ದೇವಸ್ಥಾನ ಇದೆಯಲ್ವಾ ಅಂತ ತುಂಬ ಕಡೆ ಕೇಳಿದ್ದೀನಿ. ಬಟ್ ಅದು ಕೂಡ ತುಂಬ ಖುಷಿ ಇದೆ. ಯಾರಾದರೂ ಕೇಳಿದವಾಗ ದೇವಸ್ಥಾನ ಯಾವುದು ಅಂತ ಕೇಳಿದವಾಗ ಹಣಗೆರೆ ಅಂತ ಹೇಳಿದವಾಗ ತುಂಬ ಖುಷಿ ಪಡ್ತಾರೆ ಕೆಲವರು. ಮತ್ತು ಇಲ್ಲಿ ಮಕ್ಕಳು ತುಂಬ ಹಠ ಮಾಡ್ತಿದ್ರೆ, ರಗಳೆ ಮಾಡ್ತಿದ್ರೆ ಇಲ್ಲಿಗೆ ಬಂದು ತಾಯ್ತನ ಹಾಕ್ಸ್ಕೊಂಡು ಹೋಗ್ತಾರೆ. ಅದು ತುಂಬ ಒಳ್ಳೆಯದಾಗತ್ತೆ. ಮತ್ತು ನವಿಲುಗರಿನ ತಲೆ ಮೇಲೆ ಇಡೋದು ಕೂಡ ಕೆಲವೊಂದು ನೆಗೆಟಿವ್ ಎನರ್ಜಿ ಕೂಡ ಇಲ್ಲಿ ಹೋಗುತ್ತೆ. ಅದು ಕೂಡ ನಂಬಿಕೆ ಇದೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಆಲ್.